Good morning, students. Myself Sumadevi, Assistant Professor, Department of Economics. Dear students, in today's session, we will learn about cooperative farming. ಸಹಕಾರಿ ಬೇಸಾಯ. ಈ ಒಂದು ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಸಹಕಾರಿ ಬೇಸಾಯ ಅಂತ ಅಂದರೆ ಏನೋ, ಸಹಕಾರಿ ಬೇಸಾಯದಲ್ಲಿ ಬರ್ತಕ್ಕಂಥ ವಿಧಗಳು, ಸಹಕಾರಿ ಬೇಸಾಯದಿಂದ ಆಗ್ತಕ್ಕಂಥ ಅನುಕೂಲತೆಗಳು ಮತ್ತು ಸಹಕಾರಿ ಬೇಸಾಯವು ಎದುರಿಸ್ತಾ ಇರತಕ್ಕಂಥ ಸವಾಲುಗಳನ್ನು ನಾವು ಚರ್ಚೆ ಮಾಡೋಣ. ಈ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಅರೈಸ್ ಆಗ್ಬೋದು, 5 ಮಾರ್ಕ್ಸ್ದು ಹಾಗೆ 15 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅರೈಸ್ ಆಗ್ತಕ್ಕಂಥ ಅವಕಾಶಗಳಿರುತ್ತೆ. ಸಹಕಾರಿ ಬೇಸಾಯ ಅಂತ ಅಂದರೆ ಏನು ಅಂತ ಕೇಳ್ಬೋದು, ಹಾಗೆಯೇ ಸಹಕಾರಿ ಬೇಸಾಯದಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ ಕೇಳ್ಬೋದು, ಅನುಕೂಲತೆಗಳು ಮತ್ತೆ ಈ ಒಂದು ಸವಾಲುಗಳ ಬಗ್ಗೆನೂ ಕೂಡ ಕೇಳ್ಬೋದು ಕ್ವಶನ್ಸ್. ಮೊದಲನೇದಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯವಸಾಯ ಪದ್ಧತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಭಾರತವು ಒಂದು ಕೃಷಿ ಪ್ರಧಾನ ರಾಷ್ಟ್ರ ಆಗಿದೆ. ಅದರಲ್ಲಿ ಸಹಕಾರಿ ಬೇಸಾಯ ಅಂತಕ್ಕಂಥದ್ದು ಕೂಡ ಅತ್ಯಂತ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯವಸಾಯದ ಪದ್ಧತಿಯಾಗಿದೆ ಅಂತ ಹೇಳ್ಬೋದು. ಸಹಕಾರಿ ತತ್ವಗಳ ಆಧಾರದ ಮೇಲೆ ನಡೆಯುವಂತಹ ಒಂದು ವ್ಯವಸಾಯ ಪದ್ಧತಿಯಾಗಿರುತ್ತೆ. ಹಾಗಾದ್ರೆ ಸಹಕಾರಿ ಬೇಸಾಯ ಅಂದ್ರೆ ಏನು ಅಂತ ಹೇಳಿ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಕೃಷಿ ಕಾರ್ಮಿಕರು ತಮ್ಮ ತಮ್ಮ ಹಿಡುವಳಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸಾಮೂಹಿಕವಾಗಿ ಬೇಸಾಯವನ್ನ ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವು ಸಹಕಾರಿ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಸಹಕಾರಿ ಬೇಸಾಯ ಪದ್ಧತಿ ಅಂತ ಅಂದ್ರೆ ಏನೂ ಇಲ್ಲ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿರುವಂತಹ ಕೃಷಿಕರು ತಮ್ಮ ತಮ್ಮ ಜಮೀನುಗಳನ್ನು ಅಥವಾ ಅವುಗಳನ್ನು ನಾವು ಹಿಡುವಳಿಗಳು ಅಂತ ಕರಿತೀವಿ, ತಮ್ಮ ಹಿಡುವಳಿಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಸಾಮೂಹಿಕವಾಗಿ ಬೇಸಾಯ ಮಾಡುವಂತಹ ಒಂದು ವ್ಯವಸ್ಥೆಯನ್ನ, ಒಂದು ಪದ್ಧತಿಯನ್ನ ನಾವು ಸಹಕಾರಿ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಕೃಷಿಕರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಸ್ವಯಂ ಇಚ್ಛೆಯಿಂದ ತಮ್ಮ ಹಿಡುವಳಿಗಳನ್ನು ಒಟ್ಟುಗೂಡಿಸ್ತಾರೆ. ಅವುಗಳನ್ನು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಘಟಕವನ್ನಾಗಿ ರೂಪಿಸ್ಬಿಟ್ಟು ವ್ಯವಸಾಯ ಚಟುವಟಿಕೆಗಳನ್ನ ಕೈಗೊಳ್ತಾರೆ. ಇಲ್ಲಿ ಪ್ರತಿಯೊಬ್ಬ ರೈತನ ಹಿಡುವಳಿನೂ ಕೂಡ ಅವರ ಒಡೆತನದಲ್ಲಿಯೇ ಇರುತ್ತೆ. ಬೇಸಾಯಕ್ಕಾಗಿ ರೈತರು ತಮ್ಮ ಶ್ರಮವನ್ನ ಮತ್ತೆ ಹಣಕಾಸನ್ನ ಒದಗಿಸ್ಬೇಕಾಗುತ್ತೆ. ಜಮೀನಿನಿಂದ ಏನು ಉತ್ಪನ್ನ ಬರುತ್ತಲ್ಲ, ಅಂತಹ ಉತ್ಪನ್ನವನ್ನ ಅವರ ಸದಸ್ಯರ ಹಿಡುವಳಿಯ ಗಾತ್ರಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಲಾಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಸಹಕಾರಿ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ರೈತರು ಅಥವಾ ಕೃಷಿ ಕಾರ್ಮಿಕರು ತಮ್ಮ ಸ್ವಂತ ಇಚ್ಛೆಯಿಂದ ಹಿಡುವಳಿಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಸಾಮೂಹಿಕವಾಗಿ ವ್ಯವಸಾಯವನ್ನ ಮಾಡ್ತಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವೆಚ್ಚವನ್ನ ಮತ್ತೆ ಈ ಒಂದು ಶ್ರಮದ ದಕ್ಷತೆಯನ್ನ ಬಳಸ್ಕೊಂಡು ವ್ಯವಸಾಯ ಚಟುವಟಿಕೆಗಳನ್ನ ಕೈಗೊಳ್ತಾರೆ. ಇದರಿಂದ ಬಂದಂತಹ ಉತ್ಪನ್ನವನ್ನ ಈ ಒಂದು ಕೃಷಿ ಕಾರ್ಮಿಕರ ಹಿಡುವಳಿಯ ಗಾತ್ರಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಇದು ಸ್ವಯಂ ಪ್ರೇರಿತವಾಗಿ ನಡೀತಕ್ಕಂಥ ಒಂದು ಬೇಸಾಯ ಪದ್ಧತಿ ಅಂತ ಹೇಳ್ಬೋದು. ಹಾಗೇನೆ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿಯಲ್ಲೂ ಕೂಡ ಚುನಾಯಿತ ಆಡಳಿತ ಮಂಡಳಿ ಅಂತಕ್ಕಂಥದ್ದಿರುತ್ತೆ. ಸೊ ಚುನಾಯಿತ ಆಡಳಿತ ಮಂಡಳಿಯ ನಿರ್ದೇಶನದಲ್ಲಿ ಸಂಯುಕ್ತವಾಗಿ ಸಾಗುವಳಿಯ ಕಾರ್ಯಕ್ರಮವನ್ನ ಇಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಬೇಸಾಯ ಪದ್ಧತಿಯ ಬಹುಮುಖ್ಯ ಅನುಕೂಲ ಅಂತ ಅಂದ್ರೆ ಸಣ್ಣ ಹಿಡುವಳಿಗಳ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದೋಷಗಳನ್ನ ಹೋಗಲಾಡಿಸಲು ಈ ಒಂದು ಪದ್ಧತಿ ಅಂತಕ್ಕಂಥದ್ದು ಅತ್ಯಂತ ಉತ್ತಮ ಆಗಿದೆ ಅಂತ ಹೇಳ್ಬೋದು. ಹಾಗೇನೆ ಈ ಒಂದು ಸದಸ್ಯರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಏರಿಸೋದಕ್ಕೆ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇಂತಹ ಒಂದು ಸಹಕಾರಿ ಬೇಸಾಯ ಪದ್ಧತಿ ನಾವು ಹೆಚ್ಚಿನದಾಗಿ ಚೀನಾ ಮತ್ತು ಯುರೋಪ್ ದೇಶಗಳಲ್ಲಿ ನಾವು ಹೆಚ್ಚಾಗಿ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿ ಅಸ್ತಿತ್ವದಲ್ಲಿರೋದನ್ನ ಕಾಣ್ತೀವಿ. ಹಾಗಾದ್ರೆ ಸಹಕಾರಿ ಬೇಸಾಯದಲ್ಲಿ ಬರ್ತಕ್ಕಂಥ ವಿಧಗಳು, ಯಾವ ಒಂದು ವಿಧಗಳನ್ನು ನಾವು ಸಹಕಾರಿ ಬೇಸಾಯ ಪದ್ಧತಿಯಲ್ಲಿ ಕಾಣ್ತೀವಿ ಅನ್ನೋದನ್ನ ನಾವು ನೋಡೋಣ ಒಂದೊಂದಾಗೇನೆ. ಮೊದಲನೇದಾಗಿ ಇದರಲ್ಲಿ 4 ವಿಧಗಳಿದಾವೆ. ಅವುಗಳನ್ನು ನಾವು ಹೆಸರಿಸೋದಾದ್ರೆ, ಮೊದಲನೇದಾಗಿ ಸಹಕಾರಿ ಸಂಯುಕ್ತ ಬೇಸಾಯ. ಎಲ್ಲದಕ್ಕೂ ಸಹಕಾರಿ ಅಂತಕ್ಕಂಥ ವರ್ಡ್ ಕಾಮನ್ ಆಗಿರುತ್ತೆ. ಸಹಕಾರಿ ಸಂಯುಕ್ತ ಬೇಸಾಯ ಪದ್ಧತಿ, ಸಹಕಾರಿ ಸಾಮೂಹಿಕ ಬೇಸಾಯ ಪದ್ಧತಿ, ಸಹಕಾರಿ ಉತ್ತಮ ಬೇಸಾಯ ಪದ್ಧತಿ, ಕೊನೆಯದಾಗಿ ಸಹಕಾರಿ ಗೇಣಿಯ ಬೇಸಾಯ. ಈಗ ಒಂದೊಂದಾಗಿ ಅದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ. ಸಹಕಾರಿ ಸಂಯುಕ್ತ ಬೇಸಾಯ.
ಸೊ ನೀವು ಹಾಗೇನೆ ಅದಕ್ಕೆ ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಬೇಸಾಯ ಪದ್ಧತಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸಂಯುಕ್ತ ಬೇಸಾಯಕ್ಕೂ ಸಾಮೂಹಿಕ ಬೇಸಾಯಕ್ಕೂ ಏನು ವ್ಯತ್ಯಾಸ ಇದೆ, ಹಾಗೇನೆ ಈ ಒಂದು ಉತ್ತಮ ಬೇಸಾಯ ಮತ್ತು ಗೇಣಿಯ ಬೇಸಾಯಕ್ಕೂ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಸಂಯುಕ್ತ ಬೇಸಾಯ ಪದ್ಧತಿ. ನಾವು ಇವಾಗಲೇ ಚರ್ಚೆ ಮಾಡಿರೋ ಹಾಗೆ ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಚಿಕ್ಕ ಚಿಕ್ಕ ಹಿಡುವಳಿದಾರರು ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಜಮೀನುಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಂದು ಘಟಕವನ್ನಾಗಿ ಮಾಡ್ಕೊಳ್ತಾರೆ. ಸೊ ಅಂತಹ ಒಂದು ಜಮೀನನ್ನು ಒಡೆತನದ ಹಕ್ಕು ಸಾಗುವಳಿದಾರರಿಗೆ, ಅಂದರೆ ಯಾರ ಒಂದು ಒಡೆತನದಲ್ಲಿ ಇರುತ್ತೋ ಅವರಿಗೆ ಒಡೆತನದ ಹಕ್ಕು ಇರುತ್ತೆ. ಆದರೆ ಸದಸ್ಯರು ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನು ಒಟ್ಟಿಗೆ ಸೇರಿಸಿ ಸಂಯುಕ್ತವಾಗಿ ಬೇಸಾಯ ಚಟುವಟಿಕೆಗಳನ್ನು ಕೈಗೊಳ್ತಾರೆ ಅಂತ ಹೇಳ್ಬೋದು. ಆಡಳಿತ ಮಂಡಳಿ ಇದರ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಜಮೀನಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನು ಮಾಡ್ತಾರೆ ಅಂತ ಅಂದರೆ ಕೆಲಸವನ್ನು ನಿರ್ವಹಿಸಲೇಬೇಕಾಗುತ್ತೆ ಅಂತ ಹೇಳ್ಬೋದು. ಅವರು ಕೆಲಸ ಮಾಡಿರ್ತಕ್ಕಂಥ ಒಂದು ಕೆಲಸದ ಪ್ರಮಾಣಕ್ಕೆ ಅನುಗುಣವಾಗಿ ಅವರಿಗೆ ಈ ಒಂದು ವೇತನವನ್ನು ಸಹ ಸದಸ್ಯರಿಗೆ ಕೊಡಲಾಗುತ್ತೆ ಅಂತ ಹೇಳ್ಬೋದು. ಇದು ಸಂಯುಕ್ತ ಬೇಸಾಯ ಪದ್ಧತಿ ಅಂತ ಹೇಳ್ಬೋದು. ಹಾಗಾದರೆ ಎರಡನೇದು ಸಹಕಾರಿ ಸಾಮೂಹಿಕ ಬೇಸಾಯ ಪದ್ಧತಿ ಅಂದರೆ ಏನು ಅಂತ ನಾವು ನೋಡೋಣ. ಈ ಒಂದು ಸಹಕಾರಿ ಸಾಮೂಹಿಕ ಬೇಸಾಯ ಪದ್ಧತಿಯಲ್ಲಿ ಸಹಕಾರಿ ಸಂಘ ಏನು ಮಾಡುತ್ತೆ ಅಂತ ಅಂದರೆ ಜಮೀನನ್ನು ಬರೀ ಸದಸ್ಯರಿಂದ ಅಲ್ಲ ಸದಸ್ಯೇತರರಿಂದನೂ ಕೂಡ ಏನು ಮಾಡುತ್ತೆ ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನು ಮಾಡುತ್ತೆ ಅಂದರೆ ಅಥವಾ ಕೆಲವೊಂದು ಸಾರಿ ಉಚಿತ ಆಧಾರದಲ್ಲಿ ಪಡೆದುಕೊಳ್ಳುತ್ತೆ. ಸಾಮೂಹಿಕ ಬೇಸಾಯ ಪದ್ಧತಿಯಲ್ಲಿ ಸಹಕಾರಿ ಸಂಘಗಳು ಏನು ಮಾಡುತ್ತೆ ಅಂದರೆ ಸದಸ್ಯರಿಂದ ಇರಬಹುದು ಅಥವಾ ಸದಸ್ಯೇತರರಿಂದ ಭೂಮಿಯನ್ನು ಉಚಿತವಾಗಿ ಪಡೆದುಕೊಳ್ಳುತ್ತೆ ಅಥವಾ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳುತ್ತೆ ಅಥವಾ ಕೆಲವೊಂದು ಸಾರಿ ಸರ್ಕಾರಿ ಜಮೀನನ್ನು ಪಡೆದುಕೊಂಡು ಸಾಗುವಳಿ ಚಟುವಟಿಕೆಗಳನ್ನು ಇಲ್ಲಿ ನಿರ್ವಹಣೆ ಮಾಡಲಾಗುತ್ತೆ. ಇದರಲ್ಲಿ ಸಂಘದಲ್ಲಿ ಸದಸ್ಯರು ಏನು ಮಾಡ್ತಾರೆ ಅಂತ ಅಂದರೆ ಕೆಲಸಗಾರರಾಗಿ ದುಡಿಯುತ್ತಾರೆ ಮತ್ತು ಇವರ ಒಂದು ಕೆಲಸಕ್ಕೆ ತಕ್ಕಂತೆ ವೇತನವನ್ನು ಕೂಡ ಏನು ಮಾಡಲಾಗುತ್ತೆ ನೀಡಲಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಸಹಕಾರಿ ಬೇಸಾಯ ಪದ್ಧತಿಗೂ ಸಂಯುಕ್ತ ಬೇಸಾಯ ಪದ್ಧತಿಗೂ ಏನಪ್ಪ ವ್ಯತ್ಯಾಸ ಅಂತ ನಾವು ನೋಡೋದಾದರೆ ಇಲ್ಲಿ ಸದಸ್ಯರು ಯಾವಾಗ ಬೇಕಾದರೂ ಕೂಡ ಮುಕ್ತವಾಗಿ ಇದರ ಒಂದು ಸಾಮೂಹಿಕ ಬೇಸಾಯ ಪದ್ಧತಿಯಲ್ಲಿ ಇವರು ತಮ್ಮನ್ನು ತೊಡಗಿಸ್ಕೊಳ್ಬೋದು ಅಥವಾ ಮುಕ್ತವಾಗಿ ಅವರು ಈ ಒಂದು ಚಟುವಟಿಕೆಗಳಿಂದ ಆಚೆ ಬರಲಿಕ್ಕೆ ಅವಕಾಶಗಳು ಇರುತ್ತೆ ಅಂತ ಹೇಳ್ಬೋದು. ಉತ್ಪಾದನೆ ಮತ್ತು ಬೆಲೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘಗಳು ಏನು ಮಾಡುತ್ತೆ ಅಂತ ಅಂದರೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ಒಂದು ಸಾಮೂಹಿಕ ಬೇಸಾಯ ಪದ್ಧತಿನೂ ಕೂಡ ಈ ಒಂದು ಸಂಯುಕ್ತ ಬೇಸಾಯ ಪದ್ಧತಿಯ ಮುಂದುವರೆದ ಭಾಗ ಆಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸದಸ್ಯರು ಮುಕ್ತವಾಗಿ ಆಗಮಿಸಲು ಅಥವಾ ನಿರ್ಗಮಿಸಲು ಏನು ಮಾಡಲಾಗಿರುತ್ತೆ ಅವಕಾಶ ನೀಡಲಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಬಂಡವಾಳವನ್ನು ಯಾವ ಸಂದರ್ಭದಲ್ಲೂ ಬೇಕಾದರೂ ಅವರು ವಾಪಸ್ಸು ಪಡೆಯಬಹುದು ಯಾವುದರಲ್ಲಿ ಈ ಒಂದು ಸಾಮೂಹಿಕ ಬೇಸಾಯ ಪದ್ಧತಿಯಲ್ಲಿ. ಆದರೆ ಸಂಯುಕ್ತ ಬೇಸಾಯ ಪದ್ಧತಿಯಲ್ಲಿ ಆಗುವಂತಹ ಖರ್ಚು ವೆಚ್ಚಗಳನ್ನು ಸದಸ್ಯರು ಏನು ಮಾಡಬೇಕಾಗುತ್ತೆ ಅಂದರೆ ಭರಿಸಲೇಬೇಕಾಗುತ್ತೆ. ಮುಕ್ತ ಆಗಮನ ಮತ್ತೆ ನಿರ್ಗಮನಕ್ಕೆ ಇಲ್ಲ ಅವಕಾಶಗಳಿರಲ್ಲ. ಸಂಯುಕ್ತ ಬೇಸಾಯ ಪದ್ಧತಿಯಲ್ಲಿ ತಮ್ಮ ಹಿಡುವಳಿಗಳನ್ನು ಒಟ್ಟಿಗೂಡಿಸಲಾಗಿರುತ್ತೆ. ಆದರೆ ಸಾಮೂಹಿಕ ಬೇಸಾಯ ಪದ್ಧತಿಯಲ್ಲಿ ಸದಸ್ಯರ ಜಮೀನು ಇರ್ಬೋದು ಅಥವಾ ಸದಸ್ಯೇತರ ಜಮೀನು ಇರ್ಬೋದು ಅಥವಾ ಸರ್ಕಾರಿ ಜಮೀನು ಇರ್ಬೋದು, ಇದರಲ್ಲಿ ಸಾಗುವಳಿ ಚಟುವಟಿಕೆಗಳನ್ನು ಮಾಡಲಾಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಸದಸ್ಯರು ತೊಡಗಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಈ ಒಂದು ಶ್ರಮಕ್ಕೆ ತಕ್ಕಂತೆ ವೇತನವನ್ನು ಕೂಡ ಇಲ್ಲಿ ಶ್ರಮಿಕರಿಗೆ ಅಥವಾ ಸದಸ್ಯರಿಗೆ ನೀಡಲಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸಾಮೂಹಿಕ ಬೇಸಾಯ ಪದ್ಧತಿನೂ ಕೂಡ ಸಹಕಾರಿ ಸಂಯುಕ್ತ ಬೇಸಾಯ ಪದ್ಧತಿಯ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಹಾಗೆಯೇ ಮೂರನೇದಾಗಿ ಸಹಕಾರಿ ಉತ್ತಮ ಬೇಸಾಯ. ಹೆಸರೇ ಹೇಳ್ತಾ ಆಗಿದೆ, ಕೃಷಿಯ ವಿಧಾನಗಳನ್ನು ಉತ್ತಮಪಡಿಸುವಂತಹ ಸಲುವಾಗಿ ಅಸ್ತಿತ್ವದಲ್ಲಿರುವಂತಹ ಒಂದು ಬೇಸಾಯ ಪದ್ಧತಿಯೇ ಸಹಕಾರಿ ಉತ್ತಮ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ಒಂದು ಪದ್ಧತಿಯಲ್ಲಿ ಸದಸ್ಯರ ಜಮೀನುಗಳನ್ನು ಏನೂ ಒಟ್ಟುಗೂಡಿಸಲ್ಲ. ಯಾರ್ಯಾರ ಜಮೀನು ಇರುತ್ತೋ ಅವರ ಒಂದು ಜಮೀನುಗಳಲ್ಲೇ ಏನು ಮಾಡ್ತಾರೆ ಅಂದರೆ ಕೃಷಿ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತೆ. ಆದರೆ ಅಂತಹ ಕೃಷಿ
ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಹಕಾರ ಸಂಘಗಳು ಒದಗಿಸ್ಕೊಡುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಆ ಒಂದು ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರಾವರಿಯ ಸೌಲಭ್ಯ ಇರ್ಬೋದು, ಅಥವಾ ಉತ್ತಮವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳಿರ್ಬೋದು, ರಸಗೊಬ್ಬರ ಇರ್ಬೋದು, ಅಥವಾ ಈ ಒಂದು ಕಟಾವು ವ್ಯವಸ್ಥೆ ಇರ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು, ಇದೆಲ್ಲದನ್ನು ಕೂಡ ಏನು ಮಾಡ್ತಾರೆ, ಸದಸ್ಯರು ಕಲ್ಪಿಸ್ಕೊಡ್ತಾರೆ. ಇಂತಹ ಒಂದು ಬೇಸಾಯ ಪದ್ಧತಿಯನ್ನು ನಾವು ಉತ್ತಮ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೃಷಿಯ ವಿಧಾನಗಳನ್ನು ಉತ್ತಮಪಡಿಸುವಂತಹ ಸಲುವಾಗಿ ಸಹಕಾರ ಸಂಘವನ್ನು ಸ್ಥಾಪಿಸಲಾಗಿರುತ್ತೆ. ಇಲ್ಲಿ ಜಮೀನುಗಳನ್ನು ಏನು ಮಾಡಲ್ಲ, ಒಗ್ಗೂಡಿಸುವುದಿಲ್ಲ. ಜಮೀನಿನ ಒಡೆತನ ಮತ್ತು ಸಾಗುವಳಿ ಎರಡೂ ಕೂಡ ವೈಯಕ್ತಿಕವಾಗಿಯೇ ಹಾಗೆ ಮುಂದುವರಿಯುತ್ತದೆ. ಆದರೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಬೇಕಾಗುವಂತಹ ಎಲ್ಲ ರೀತಿಯ ಸವಲತ್ತುಗಳು, ನೀರಾವರಿ ಸೌಲಭ್ಯ ಇರ್ಬೋದು, ರಸಗೊಬ್ಬರ ಇರ್ಬೋದು, ಕೀಟನಾಶಕಗಳ ವ್ಯವಸ್ಥೆ ಇರ್ಬೋದು, ಮಾರುಕಟ್ಟೆಯ ಸೌಲಭ್ಯ ಇರ್ಬೋದು, ಅಥವಾ ಉಗ್ರಾಣ ಸೌಲಭ್ಯಗಳ ಇರ್ಬೋದು, ಇವೇ ಮುಂತಾದ ಸೌಲಭ್ಯಗಳನ್ನು ಸದಸ್ಯರು ಅಥವಾ ಸಂಘ ಏನು ಮಾಡುತ್ತೆ ಅಂತ ಅಂದರೆ ನಿರ್ವಹಿಸಿಕೊಡುತ್ತೆ ಅಂತ ಹೇಳ್ಬೋದು. ಸದಸ್ಯರು ತಮ್ಮ ಜಮೀನಿನಲ್ಲಿ ಬೇಸಾಯವನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಇಂತಹ ಒಂದು ಸಂಘವು ತನ್ನ ಸದಸ್ಯರ ಮೂಲಕ ಇರ್ಬೋದು ಅಥವಾ ಬ್ಯಾಂಕುಗಳಿಂದ ಸಾಲಗಳನ್ನು ರೂಢಿಸಿಕೊಳ್ಳುತ್ತೆ ಅಂತ ಹೇಳ್ಬೋದು. ಈ ಪದ್ಧತಿಯಲ್ಲಿ ಸಹಕಾರ ಸಂಘ ದೊಡ್ಡ ಪ್ರಮಾಣದ ಬೇಸಾಯದ ಅನುಕೂಲತೆಗಳನ್ನು ದೊರಕಿಸ್ಕೊಳ್ಬೋದು. ಅಂದರೆ ಏನೆಲ್ಲ ಅನುಕೂಲತೆಗಳನ್ನು ಬೇಕೋ, ಬೆನಿಫಿಟ್ಸನ್ನು ಬೇಕೋ ಅಂತಹ ಎಲ್ಲ ಅನುಕೂಲತೆಗಳನ್ನು ತಮ್ಮ ಸದಸ್ಯರಿಂದ ಮತ್ತು ಬ್ಯಾಂಕುಗಳಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಭಾರತದಲ್ಲಿ ಹಿಡುವಳಿಗಳ ಗಾತ್ರ ಚಿಕ್ಕದಾಗಿರೋದ್ರಿಂದಾಗಿ ಇಂತಹ ಈ ಒಂದು ಉತ್ತಮ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು ಅಷ್ಟೊಂದು ಕಾರ್ಯಾಚರಣೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಜನಪ್ರಿಯತೆಯನ್ನು ಸಹ ಪಡ್ಕೊಂಡಿಲ್ಲ. ಇನ್ನು 4ನೇ ರೀತಿಯಾಗಿರ್ತಕ್ಕಂಥ ಬೇಸಾಯ ಪದ್ಧತಿ ಇದೆ. ಇದು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಸಹಕಾರಿ ಗೇಣಿದಾರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಗೇಣಿಯನ್ನು ಪಡ್ಕೊಳ್ಳೋದು, ಭೂಮಿಯನ್ನು ಗೇಣಿಯಾಗಿ ಪಡ್ಕೊಂಡು ಅದರಲ್ಲಿ ವ್ಯವಸಾಯ ಚಟುವಟಿಕೆಗಳನ್ನು ಕೈಗೊಳ್ಳುವಂತಹ ಬೇಸಾಯ ಪದ್ಧತಿ. ಸಹಕಾರಿ ಗೇಣಿದಾರ ಬೇಸಾಯ ಪದ್ಧತಿಯಲ್ಲಿ ಭೂಮಿಯ ಒಡೆತನವು ಸಾಮೂಹಿಕವಾಗಿ ಇರುತ್ತೆ. ಆದರೆ ಬೇಸಾಯವು ಏನಾಗಿರುತ್ತೆ ಅಂದರೆ ವೈಯಕ್ತಿಕವಾಗಿರುತ್ತೆ ಅಂತ ಹೇಳ್ಬೋದು. ಸಹಕಾರ ಸಂಘವು ಜಮೀನನ್ನು ಯಾರಿಂದ ತಗೊಳುತ್ತೆ, ಸದಸ್ಯರಿಂದ ಗುತ್ತಿಗೆ ಆಧಾರದ ಮೇಲೆ ಪಡೆದುಕೊಂಡು ಅವುಗಳನ್ನು ವಿವಿಧ ವರ್ಗಗಳಾಗಿ, ವಿವಿಧ ಕ್ಷೇತ್ರಗಳಾಗಿ ವಿಭಾಗ ಮಾಡುತ್ತೆ. ವಿಭಾಗಿಸಿ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಏನು ಮಾಡುತ್ತೆ ಅಂದರೆ ಗೇಣಿಯ ಆಧಾರದಲ್ಲಿ ಭೂಮಿಯನ್ನು ಹಂಚಿಕೆ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಒಡೆತನ ಮಾತ್ರ ಸಾಮೂಹಿಕವಾಗಿರುತ್ತೆ, ಆದರೆ ಈ ಒಂದು ಬೇಸಾಯ ಅಂತಕ್ಕಂಥದ್ದು ವೈಯಕ್ತಿಕವಾಗಿರುತ್ತೆ ಅಂತ ಹೇಳ್ಬೋದು. ಸಂಘವು ಬೇಸಾಯದ ಕೆಲವೊಂದು ಯೋಜನೆಗಳನ್ನು ಮತ್ತು ನಿಯಮಗಳನ್ನು ಮೊದಲೇ ಸದಸ್ಯರಿಗೆ ತಿಳಿಸ್ಕೊಟ್ಟಿರುತ್ತೆ. ಅದರ ಒಂದು ನಿರ್ದೇಶನದಂತೆ ಸದಸ್ಯರು ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸದಸ್ಯರ ಜಮೀನುಗಳನ್ನು ಗುತ್ತಿಗೆ ತೆಗೆದುಕೊಂಡು ಆ ಒಂದು ಜಮೀನನ್ನು ವಿಭಾಗಿಸಿ ವೈಯಕ್ತಿಕವಾಗಿ ಹಂಚಿಕೆ ಮಾಡಲಾಗಿರುತ್ತೆ. ಇಂತಹ ಒಂದು ಬೇಸಾಯ ಪದ್ಧತಿಯನ್ನು ಸಹಕಾರಿ ಗೇಣಿದಾರ ಬೇಸಾಯ ಪದ್ಧತಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ಕೂಡ ಸಹಕಾರಿ ಬೇಸಾಯ ಅಂದರೆ ಏನು, ಸಹಕಾರಿ ಬೇಸಾಯದ ವಿಧಗಳ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ. ಮುಖ್ಯವಾಗಿ 4 ವಿಧಗಳು. ಸಹಕಾರಿ ಅಂತಕ್ಕಂಥ ವರ್ಡ್ ಕಾಮನ್ ಇದೆ. ಒಂದು ಸಂಯುಕ್ತ ಬೇಸಾಯ, 2ನೇದು ಸಹಕಾರಿ ಬೇಸಾಯ, 3ನೇದು ಉತ್ತಮ ಬೇಸಾಯ, 4ನೇದು ಗೇಣಿದಾರ ಬೇಸಾಯ ಪದ್ಧತಿ. ಸಹಕಾರಿ ಬೇಸಾಯ ಪದ್ಧತಿಯನ್ನು ಕೈಗೊಳ್ಳೋದ್ರಿಂದ ಏನೆಲ್ಲ ಅನುಕೂಲತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಹಿಡುವಳಿದಾರರು ಎಲ್ಲ ಜಮೀನನ್ನು ಒಟ್ಟಿಗೆ ಸೇರಿಸಿಕೊಂಡು ವ್ಯವಸಾಯವನ್ನು ಕೈಗೊಳ್ಳೋದ್ರಿಂದ ಏನೆಲ್ಲ ಅನುಕೂಲತೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಭೂಮಿಯನ್ನು ಅತ್ಯುತ್ತಮವಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಸದಸ್ಯರು ತಮ್ಮ ಎಲ್ಲ ಜಮೀನುಗಳನ್ನು ಒಗ್ಗೂಡಿಸಿ ಸಂಘಟನೆಯಿಂದ ಸಾಗುವಳಿ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಭೂಮಿಯನ್ನು ಅತ್ಯಂತ ಸಮರ್ಪಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದುರ್ಬಳಕೆ ಆಗದಂತೆ ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಉತ್ಪಾದನೆಯ ಪ್ರಮಾಣವನ್ನು ಮತ್ತು ಭೂಮಿಯ ರಚನೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ
ಹಾಗೆಯೇ ಸಹಕಾರಿ ಬೇಸಾಯವನ್ನು ಕೈಗೊಳ್ಳೋದ್ರಿಂದ ಉತ್ಪಾದನೆಯ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಯಾವ ರೀತಿ ಅಂತ ಅಂದರೆ, ಈ ಹಿಡುವಳಿಗಳ ಗಾತ್ರ ಹೆಚ್ಚಾಗೋದ್ರಿಂದಾಗಿ ರಸಗೊಬ್ಬರ ಇರ್ಬೋದು ಅಥವಾ ಆಧುನಿಕ ರೀತಿಯಾಗಿರ್ತಕ್ಕಂಥ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಬೇಸಾಯ ಮಾಡೋದ್ರಿಂದ ಉತ್ಪಾದನೆಯ ಗಾತ್ರ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಉತ್ಪಾದನೆ ಜಾಸ್ತಿ ಆಯಿತು ಅಂತ ಅಂದರೆ ರೈತರ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಹೆಚ್ಚಾದಾಗ ಜೀವನ ಮಟ್ಟ ಅಂತಕ್ಕಂಥದ್ದು ಏನಾಗುತ್ತೆ, ಆಟೋಮೆಟಿಕಲಿ ಹೆಚ್ಚಾಗುತ್ತೆ. ಸೊ ನಾವೀಗ ಸಹಕಾರಿ ಬೇಸಾಯವನ್ನು ಕೈಗೊಳ್ಳೋದ್ರಿಂದ ಭೂಮಿಯನ್ನು ಉತ್ತಮವಾಗಿ ಬಳಕೆ ಮಾಡ್ಕೊಳ್ಬೋದು. ಆಹಾರ ವಸ್ತುಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾದಾಗ ಆದಾಯ ಹೆಚ್ಚಿ ರೈತರ ಜೀವನ ಮಟ್ಟ ಅಥವಾ ಸದಸ್ಯರ ಜೀವನ ಮಟ್ಟ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಸಹಕಾರಿ ಬೇಸಾಯವನ್ನು ಕೈಗೊಳ್ಳೋದ್ರಿಂದ ದೊಡ್ಡ ಪ್ರಮಾಣದ ಬೇಸಾಯದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಪಡ್ಕೊಳ್ಬೋದು. ಅಂದರೆ ಬೃಹತ್ ಪ್ರಮಾಣದಲ್ಲಿ ಜಮೀನನ್ನು ಹೊಂದಿರುವಂತಹ ವ್ಯಕ್ತಿಗಳು ಪಡೆದುಕೊಳ್ಳುವಂತಹ ಎಲ್ಲ ಅನುಕೂಲತೆಗಳನ್ನು ಸಹಕಾರಿ ಬೇಸಾಯದಿಂದ ನಾವು ಪಡ್ಕೊಳ್ಬೋದು. ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ವ್ಯವಸ್ಥೆ ಇರ್ಬೋದು, ತೋಟಗಾರಿಕಾ ಬೆಳೆಗಳಿರ್ಬೋದು, ಇವೇ ಮುಂತಾದ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಶ್ರಮ ಬಲದ ಹಿತಕರವಾಗಿರ್ತಕ್ಕಂಥ ಉಪಯೋಗ. ತಮ್ಮ ಸದಸ್ಯರಿಗೆ ಏನಾಗುತ್ತೆ ಅಂತ ಅಂದರೆ, ಅವರ ಎಲ್ಲರ ಜಮೀನನ್ನು ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋದ್ರಿಂದಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಉದ್ಯೋಗಾವಕಾಶಗಳು ಏನಾಗುತ್ತೆ ಅಂತ ಅಂದರೆ ದೊರೆಯುತ್ತೆ ಅಂತ ಹೇಳ್ಬೋದು. ಆಗ ಅವರ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಭೂಮಿ ಮತ್ತು ಬಂಡವಾಳ ಎರಡೂ ಕೂಡ ವ್ಯರ್ಥ ಆಗದೆ ಇರೋ ರೀತಿ ಬಳಸ್ಕೊಳ್ಬೋದು. ಚಿಕ್ಕ ಹಿಡುವಳಿಗಳಿದ್ರೆ ಹಿಡುವಳಿಗಳನ್ನು ಸಾಗುವಳಿ ಮಾಡದೆ ಹಾಗೆ ಬಿಡ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಆದರೆ ಹಿಡುವಳಿಗಳನ್ನು ಘನೀಕರಿಸಿ ಈ ರೀತಿ ಸಾಮೂಹಿಕವಾಗಿ ಬೇಸಾಯ ಮಾಡೋದ್ರಿಂದಾಗಿ ಭೂಮಿನೂ ವ್ಯರ್ಥ ಆಗಲ್ಲ, ಹಾಗೆ ಬಂಡವಾಳನೂ ಕೂಡ ವ್ಯರ್ಥ ಆಗಲ್ಲ ಅಂತ ಹೇಳ್ಬೋದು. ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆಯೇ ಸಹಕಾರಿ ಪತ್ತಿನ ವ್ಯವಸ್ಥೆ ಅಂತಕ್ಕಂಥದ್ದು ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳಿಲ್ಲದೆ, ಯಾಕಂದರೆ ಭೂಮಿಯ ಒಡೆತನ ಸದಸ್ಯರಲ್ಲಿಯೇ ಇರುತ್ತೆ, ಆದರೆ ಈ ಕೃಷಿ ಚಟುವಟಿಕೆಗಳನ್ನು ಮಾತ್ರ ಸಾಮೂಹಿಕವಾಗಿ ಕೈಗೊಳ್ಳುತ್ತೆ. ಹಾಗಾಗಿ ವ್ಯಾಜ್ಯಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿಯಲ್ಲಿ. ಇಷ್ಟೆಲ್ಲ ಅನುಕೂಲತೆಗಳಿದ್ರೂ ಕೂಡ ಇದರಲ್ಲೂ ಕೂಡ ತನ್ನದೇ ಆದಂತಹ ಒಂದು ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್ ಅಥವಾ ನಾವೇನೋ ಅನಾನುಕೂಲತೆಗಳು ಅಥವಾ ಮಿತಿಗಳು ಅಂತ ಕರಿತೀವಿ, ಕನ್ಸ್ಟ್ರೆಂಟ್ಸ್ ಅಂತ. ಸೊ ತನ್ನದೇ ಆದಂತಹ ಮಿತಿಗಳನ್ನು ಕೂಡ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು ಒಳಗೊಂಡಿದೆ. ಸೊ ಹಾಗಾದರೆ ಯಾವ್ಯಾವ ಒಂದು ಮಿತಿಗಳನ್ನು ಇದು ಒಳಗೊಂಡಿದೆ ಅಂತ ನಾವು ನೋಡೋದಾದರೆ, ಆರಂಭಶೀಲತೆಯ ಕೊರತೆ. ರೈತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಮ್ಮ ಹಿಡುವಳಿಗಳನ್ನು ಒಟ್ಟಿಗೆ ಸೇರಿಸಿ ಜಮೀನನ್ನು ಇಳುವರಿ ಮಾಡಬೇಕಂದ್ರೆ ಅಥವಾ ಸಾಗುವಳಿ ಮಾಡಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಒಂದು ಆಸಕ್ತವಂತ ಸದಸ್ಯರ ಸಂಖ್ಯೆ ಕಡಿಮೆ ಇದೆ. ಸೊ ಆರಂಭಶೀಲತೆಯ ಒಂದು ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲೂ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ನಿರುದ್ಯೋಗದ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಯಾಕೆ ಅಂತ ಅಂದರೆ ಹಿಡುವಳಿಗಳ ಗಾತ್ರ ಹೆಚ್ಚಾದಷ್ಟು ಕೂಡ ಶ್ರಮಿಕ ಬಲಕ್ಕೆ ಬದಲಾಗಿ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗುತ್ತೆ, ಅಧಿಕಾರದ ಕೇಂದ್ರೀಕರಣ ಹೆಚ್ಚಾಗುತ್ತೆ, ಆಡಳಿತ ಮಂಡಳಿ ಇರುತ್ತೆ, ತನ್ನದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ, ಸದಸ್ಯರಿಗೆ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಮನ್ನಣೆಯನ್ನು ನೀಡಲ್ಲ. ಹೀಗಾಗಿ ಅಧಿಕಾರದ ಕೇಂದ್ರೀಕರಣ ಆಗೋದನ್ನು ನಾವು ಕಾಣ್ತೀವಿ. ನಿಧಿಗಳು ಕೂಡ ಕೆಲವೊಂದು ಸರಿ ದುರುಪಯೋಗ ಆಗ್ತಕ್ಕಂಥ ಅವಕಾಶಗಳಿರುತ್ತೆ. ಶ್ರಮ ವಿಭಜನೆಯ ಒಂದು ವ್ಯಾಪ್ತಿ ಏನಾಗುತ್ತೆ ಅಂತಂದರೆ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಲಾಭ ಹಂಚಿಕೆಯಲ್ಲೂ ಕೂಡ ನಾವು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ನೋಡ್ತೀವಿ. ಅಧಿಕಾರಿಗಳಲ್ಲಿ ಅಥವಾ ಸಿಬ್ಬಂದಿಗಳಲ್ಲಿ ಈ ಒಂದು ಸಾಮರ್ಥ್ಯದ ಕೊರತೆಯನ್ನು ನಾವು ಕಾಣ್ತೀವಿ. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ಕೂಡ ಇರುತ್ತೆ. ಇದಿಷ್ಟು ಕೂಡ ಸಹಕಾರಿ ಬೇಸಾಯ ಪದ್ಧತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಥವಾ ಸವಾಲುಗಳು ಅಂತ ಹೇಳ್ಬೋದು. ಮತ್ತೊಮ್ಮೆ ನೋಡೋದಾದರೆ, ಸಹಕಾರ ಬೇಸಾಯ ಪದ್ಧತಿಯೂ ಕೂಡ ಏನೆಲ್ಲ ಅನುಕೂಲತೆಗಳನ್ನು ಹೊಂದಿದ್ದರೂ ಕೂಡ ತನ್ನದೇ ಆದಂತಹ ಒಂದು ಮಿತಿಗಳಿಂದ ಬಳಲ್ತಾ ಇದೆ ಅಥವಾ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಆರಂಭಶೀಲತೆಯ ಕೊರತೆ, ನಿರುದ್ಯೋಗದ ಒಂದು ಸಮಸ್ಯೆ ಇರ್ಬೋದು, ಅಧಿಕಾರದ ಒಂದು ಕೇಂದ್ರೀಕರಣವನ್ನು ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ವ್ಯಾಜ್ಯಗಳಿರುತ್ತೆ.
ಈ ಒಂದು ನಿಧಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಲಾಭದ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೆಯೇ ನುರಿತ ಸಿಬ್ಬಂದಿಯ ಕೊರತೆಯನ್ನು ಎದುರಿಸ್ತಾ ಇದೆ, ವ್ಯಾಜ್ಯಗಳ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ಸಹಕಾರಿ ಬೇಸಾಯ ಎದುರಿಸ್ತಾ ಇದ್ರೂ ಕೂಡ ಈ ಒಂದು ಸಹಕಾರಿ ಬೇಸಾಯ ಪದ್ಧತಿಯು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳ್ಬೋದು. ಇದರಿಂದಾಗಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತೆ, ಭೂಮಿಯ ಗುಣಮಟ್ಟ ಹೆಚ್ಚಾಗುತ್ತೆ ಮತ್ತು ಆಹಾರದ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.